ನಾವಿವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನು ನಾವು ಕನ್ನಡದಲ್ಲಿ ಪ್ರಸ್ತಾವನೆ ಅಂತ ಕರಿತೀವಿ. KS ಅಲ್ಲಿ 12 ಮಾರ್ಕ್ಸಿಗೆ ಒಂದು ಡೈರೆಕ್ಟ್ ಕ್ವಶನ್ ಬರ್ಬೋದು, ಅಥವಾ ಪ್ರಿಲಿಮ್ಸಲ್ಲಿ ಈ ಪ್ರಿಯಂಬಲ್ನಲ್ಲಿರ್ತಕ್ಕಂಥ ಟೆಕ್ಸ್ಟ್ ಕೀವರ್ಡ್ಸ್ ಇರುತ್ತಲ್ಲ, ಅದು ಇಂಟರ್ಪ್ರಿಟೇಷನ್ದು ಯಾವ್ದಾದ್ರು ಕ್ವಶನ್ ಬರುತ್ತೆ. ಹಾಗಾಗಿ ಈಚ್ ವರ್ಡ್ನ ಫುಲ್ ಟೆಕ್ಸ್ಟ್ನ ಡೀಟೇಲಾಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಫೋಟೋ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲ್ ಇದು ಅದರ ಟೆಕ್ಸ್ಟು. ಇದರಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಫಸ್ಟ್ ಪ್ಯಾರಾ ಇದೆಲ್ಲ, ಇದರಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಫಸ್ಟ್ ಎಷ್ಟು ಪ್ಯಾರಾ ಇದೆ ಅಂದರೆ 1, ಇಲ್ಲೊಂದು 2ನೇ ಪ್ಯಾರಾ, ಇಲ್ಲೊಂದು 3ನೇ ಪ್ಯಾರಾ, ಟೋಟಲ್ 3 ಪ್ಯಾರಾ ಇದೆ. ಇದರಲ್ಲಿ ಪವರ್ ಎಲ್ಲಿಂದ ಡ್ರೈವ್ ಮಾಡ್ತೀವಿ ಅಂತಂದರೆ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ಆಮೇಲೆ ಯಾರು ಅಡಾಪ್ಟ್ ಮಾಡ್ಕೋತಾರೆ ಇದನ್ನು ಕಾನ್ಸ್ಟಿಟ್ಯೂಷನ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಅಲ್ಲ, ನಮಗೆ ನಾವೇ ಅಡಾಪ್ಟ್ ಮಾಡ್ಕೊಳಕತ್ತೀವಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ ಇದು. ಆಮೇಲೆ ಏನು ಪ್ರಿನ್ಸಿಪಲ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ನೇಚರ್ ಹೆಂಗಿದೆ ಅಂತಂದರೆ ಅವು ಈ ವರ್ಡ್ಸ್ ಇರ್ತವೆ. ಸೊವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಈ ವರ್ಡ್ಸು ಮೆನ್ಷನ್ ಮಾಡ್ತೇವೆ. ಅಂದರೆ ನಮ್ಮದು ನೇಚರ್ ಹೆಂಗಿದೆ ಇಂಡಿಯನ್ ಸ್ಟೇಟ್ದು ಅನ್ನೋದನ್ನು ಇದು ರಿಪ್ರೆಸೆಂಟ್ ಮಾಡ್ತೇವೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ರೆಡಿ ಆದಮೇಲೆ ಏನಾದರೂ ಅಬ್ಜೆಕ್ಟಿವ್ಸ್ ಅಚೀವ್ ಮಾಡ್ಬೇಕಂತಂದರೆ ಈ ಅಬ್ಜೆಕ್ಟಿವ್ಸ್ ಅಚೀವ್ ಮಾಡ್ಬೇಕು. ನಾವು ಏನಾದರೂ ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅಚೀವ್ ಮಾಡಬೇಕು. ಆಮೇಲೆ ಲಾಸ್ಟ್ ಪ್ಯಾರಾದಲ್ಲಿ ಏನಿರ್ತದೆ ಅಂದರೆ ನೋಡಲಿ 26th ಡೇ ಆಫ್ ನವಂಬರ್ 1949ಗೆ ನಾವು ಇದನ್ನು ಅಡಾಪ್ಟ್ ಮಾಡೀವಿ ಅಂಥೇಳಿ. ಅಡಾಪ್ಟ್ ಮಾಡ್ಕೊಂಡಿದ್ದು ನವಂಬರ್ 26, 1949. ಅದಕ್ಕೆ ಇದನ್ನು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೀವಿ, ಸೆಲೆಬ್ರೇಟ್ ಮಾಡ್ತೀವಿ ನಾವು. ಆಮೇಲೆ ಜನವರಿ 26, 1950ಗೆ ಇದನ್ನು ಕಮೆನ್ಸ್ಮೆಂಟ್ ಮಾಡಿದ್ವಿ. ಅಂದರೆ ಲಾರ್ಜ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಅವಾಗ ಕಮೆನ್ಸ್ಮೆಂಟ್ ಮಾಡಿದ್ವಿ. ಅದಕ್ಕೆ ಅದನ್ನು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಜನವರಿ 26ನ. ಈ ಪಾಯಿಂಟ್. ಆಮೇಲೆ ಈಚ್ ವರ್ಡ್ನ ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನಾವು ಈಚ್ ವರ್ಡ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಪಾಯಿಂಟ್ಸ್ ಇದಾವೆ ಪ್ರಿಯಂಬಲ್ ಬಗ್ಗೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದರೆ ಫಸ್ಟ್ ಇದನ್ನು ಈ ಥರ ಪ್ರಿಯಂಬಲ್ ಕಾನ್ಸೆಪ್ಟು, ಈ ಥರ ಒಂದು ಕಾನ್ಸ್ಟಿಟ್ಯೂಷನ್ಗೆ ಒಂದು ಪ್ರಿಯಂಬಲ್ ಇರ್ಬೇಕಂತ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ನಾವು ಅದನ್ನು ಫಾಲೋ ಮಾಡ್ತಿದ್ವಿ ಅಷ್ಟೇ. ಅದಾದಮೇಲೆ ಇದೊಂಥರ ಪ್ರಿಯಂಬಲ್ ಹೆಂಗಂದರೆ ನಾವು ಯಾವುದೇ ಬುಕ್ ಓದೋಕ್ಕಿಂತ ಮುಂಚೆ ಮುನ್ನುಡಿ ಅಂತಿರುತ್ತಲ್ಲ, ಆ ಥರ ಇದು ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಇದು ಪ್ರಿಯಂಬಲ್ ಒಂಥರ ಪ್ರೀಫೇಸ್ ಇದ್ದಂಗೆ. ಫಾಲ್ಕಿವಾಲಾ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಐಡೆಂಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಯಾರ. ಈ ಪ್ರಿಯಂಬಲ್ ಯಾವಾಗಾದರೂ ಅಮೆಂಡ್ಮೆಂಟ್ ಆಗಿದೆ ಅಂತಂದರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಒಂದ್ಸಲ ಅಮೆಂಡ್ಮೆಂಟ್ ಆಗಿದೆ. ಹೊಸದು 3 ವರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೋಷಲಿಸ್ಟ್, ಸೆಕ್ಯುಲರ್, ಇಂಟೆಗ್ರಿಟಿ ಅಂತ 3 ವರ್ಡ್ ಯೂಸ್ ಮಾಡಿದ್ವಿ. SSI ಈ ವರ್ಡ್ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ಆಮೇಲೆ ಸೋವರಿನ್ ಇಲ್ಲ ಇದರಲ್ಲಿ, SSIಯಲ್ಲಿ ಸೋವರಿನ್ ಇಲ್ಲ, ಮತ್ತು ಅದನ್ನು ನೆನ್ಪಿಟ್ಕೋಬೇಕು ಯಾವಾಗಲೂ. ಆಮೇಲೆ ಪ್ರಿಯಂಬಲ್ ಇದೇನು ಲೆಜಿಸ್ಲೇಚರ್ಗೆ ಸೋರ್ಸ್ ಆಫ್ ಪವರ್ ಅಲ್ಲ ಇದು, ಅಥವಾ ಪ್ರೊಹಿಬಿಟ್ಟು ಮಾಡೋಂಗಿಲ್ಲ. ನೀವು ಯಾವುದಾದ್ರೂ ಇದರೊಳಗಿರೋ ಪ್ರೊವಿಷನ್ಸ್ನ ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಏನು ಹೇಳಲ್ಲ ಇದು. ಇದು ಜಸ್ಟ್ ನಮ್ಮದು ಕಾನ್ಸ್ಟಿಟ್ಯೂಷನ್ ಹೆಂಗಿದೆ ಅಲ್ಲ ಅದರದ್ದು ಒಂಥರ ಸಮರಿ ಇದ್ದಂಗೆ. ಈಗ ಲೈಕ್ ನೀವು ಭಗವದ್ಗೀತಾ ಓದಕತ್ತಿದ್ರಿ ಅಂತಂದರೆ ಅದು ಕರ್ಮಣ್ಯ ವಾದಿಕಾರಸ್ತೆ ಅಂತ ಏನು ಲೈನ್ ಬರುತ್ತಲ್ಲ, ಆ ಲೈನ್ ಹೋಲ್ ಗೀತಾ ಸಾರದು. ಆ ಥರ ಹೋಲ್ ಕಾನ್ಸ್ಟಿಟ್ಯೂಷನ್ದು ಅದರದ್ದು ಒಂದು ಏನಾದರೂ ಸಮರಿ ಬೇಕಂತಂದರೆ ನೀವು ಪ್ರಿಯಂಬಲಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿರೋ ಈಚ್ ವರ್ಡ್ ಇರುತ್ತಲ್ಲ, ಈಚ್ ವರ್ಡ್ ನಿಮ್ಗೆ ಏನು ತೋರಿಸ್ತಾರೆ, ಇಂಡಿಯಾನ ಪರಿಚಯ ಮಾಡಿಕೊಡ್ತೈತಿ. ಎಂಥ ಇಂಡಿಯಾಪ್ಪ, ಇಂಡಿಯಾ ಅಂದರೆ ಏನು ಅಂತ ಕೇಳಿದ್ರೆ ನಮ್ಮ ಕಂಟ್ರಿ ಸೋವರಿನ್ ಐತಿ, ನಮ್ಮ ಕಂಟ್ರಿ ಸೆಕ್ಯುಲರ್ ಐತಿ, ನಮ್ಮ ಕಂಟ್ರಿ ರಿಪಬ್ಲಿಕ್ ಡೆಮೊಕ್ರೆಟಿಕ್ ಐತಿ, ನಮ್ಮ ಕಂಟ್ರಿಯಲ್ಲಿ ಈ ಥರ ಎಲ್ಲರಿಗೂ ನ್ಯಾಯ ಸಿಗ್ತೈತೆ, ನಮ್ಮ ಕಂಟ್ರಿಯಲ್ಲಿ ಎಲ್ಲರಿಗೂ ಸಮಾನರದೀವಿ ನಾವು, ಈಕ್ವಲ್ ಅದೀವಿ ನಾವು ಅಂತ ಈ ಹೋಲ್ ಇಂಡಿಯಾನ ನಿಮಗೆ ಪಿಕ್ಚರೈಸ್ ಮಾಡೋದು ಈ ಪ್ರಿಯಂಬಲ್ ಇದು. ಹಾಗಾಗಿ ಆಮೇಲೆ ಜಸ್ಟಿಸೇಬಲ್ ಅಂತಂದರೆ ನಾನ್ ಜಸ್ಟಿಸೇಬಲ್ ಇದು. ಅಂದರೆ ನೀವು ಕೋರ್ಟ್ ಆಫ್ ಲಾ ಅಲ್ಲಿ ಹೋಗಿ ನನಗೆ ಇದರಲ್ಲಿ ಪ್ರಿಯಂಬಲಲ್ಲಿ ಇರ್ತಕ್ಕಂಥ ಪ್ರೊವಿಷನ್ನ ಜಸ್ಟಿಫಿಕೇಷನ್ ಬೇಕು ಅಂತಂದರೆ ಇಲ್ಲ, ಇದು ನಾನ್ ಜಸ್ಟಿಫೈಯಬಲ್ ಇದು. ಪ್ರಿಯಂಬಲ್ ಥರ DPSP ಥರ ಇದನ್ನು ಯಾವುದು ನಿಮಗೆ ಪ್ರಿಯಂಬಲ್ ಕೂಡ ನಾನ್ ಜಸ್ಟಿಸೇಬಲ್. ಏನು ಇನ್ಗ್ರೀಡಿಯೆಂಟ್ಸ್ ಅಂತಂದರೆ ನೀವು ನೋಡಿರಿ, ಫಸ್ಟ್ ಪ್ಯಾರಾದಲ್ಲಿ ನೋಡಿದ್ರಲ್ಲ, ಸೋರ್ಸ್ ಆಫ್ ಅಥಾರಿಟಿ ಅಂದರೆ ಪೀಪಲ್ ಇವ್ರ ಸೋರ್ಸ್ ಆಫ್ ಅಥಾರಿಟಿ. ಆಮೇಲೆ ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್ ನಾವು ವರ್ಡ್ಸ್ ಎಲ್ಲ ನೋಡಿದ್ದೇವಲ್ಲ, ಸೋವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಅದು ನೇಚರ್ ಆಫ್ ದ ಸ್ಟೇಟ್. ಆಬ್ಜೆಕ್ಟಿವ್ಸ್ ಏನೇನು ಅಚೀವ್ ಮಾಡ್ಬೇಕಂತೆಲ್ಲ ನೋಡಿದ್ವಿ ನಾವು. ಆಮೇಲೆ ಡೇಟ್ ಆಫ್ ಅಡಾಪ್ಷನ್ ನೋಡಿದ್ವಿ, ನವಂಬರ್ 26, 1949 ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಆಮೇಲೆ ಕೀವರ್ಡ್ಸ್ ಒಂದೊಂದೇ ನೋಡಿ ನೀಟಾಗಿ. ಏನಂತಂದರೆ ಸೋವರಿನ್, ನಾವು ಯಾರ ಅಧೀನದಲ್ಲೂ ಇಲ್ಲ, ನಾವು ಯಾರ ಮೇಲೂ ಡಿಪೆಂಡ್ ಇಲ್ಲ, ಡೊಮಿನಿಯನ್ ಕೂಡ ಅಲ್ಲ. ಆಮೇಲೆ ನಾವು ಫ್ರೀಡಮ್ ಆದಮೇಲೆ ಕಾಮನ್ವೆಲ್ತು ಮತ್ತು ಯುನೈಟೆಡ್ ನೇಷನ್ದು
ಮೆಂಬರ್ಶಿಪ್ ತೊಗೊಂಡಿದ್ವಿ, ಅದು ಇದಕ್ಕೆ ಅಪ್ಲೈ ಆಗಂಗಿಲ್ಲ ಯೂಶ್ವಲಿ. ಅಂದರೆ ಯುನೈಟೆಡ್ ನೇಷನ್ದವ್ರು ಯಾವುದಾದ್ರೂ ಡಿಸಿಷನ್ನ ನಮ್ಮ ಮೇಲೆ ಫೋರ್ಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಇಂಡಿಪೆಂಡೆಂಟ್ ಕಂಟ್ರಿ ಇದ್ದೀವಿ. ಆಮೇಲೆ ಸೋಷಲಿಸ್ಟ್ ಏನು ಹೇಳ್ತಾ, ಸೋಷಲಿಸ್ಟ್ ಅಂದರೆ ಈ ಮಾರ್ಕ್ಸ್ ಏನು ಹೇಳ್ತಾರೆ ಅಂದರೆ ಕ್ಯಾಪಿಟಲಿಸ್ಟು ಮತ್ತು ಕಮ್ಯುನಿಸ್ಟ್ ಮಧ್ಯೆ ಏನು ಜರ್ನಿ ಇರುತ್ತಲ್ಲ ಅದಕ್ಕೆ ಸೋಷಲಿಸಮ್ ಅಂತ ಕರೀತಾರೆ. ನಾವು ಅಲ್ಲಿದ್ದೀವಿ ಅಂಥೇಳಿ. ಬಟ್ ಇಂಡಿಯನ್ ಸೋಷಲಿಸಮ್ ಭಾಳ ಡಿಫ್ರೆಂಟ್ ಇದೆ. ಡೆಮೊಕ್ರಾಟಿಕ್ ಸೋಷಲಿಸಮ್ ಅಂತ ಕರಿತೀವಿ. ಅಂದರೆ ಬೇರೆ ಕಂಟ್ರಿ ಕ್ಯೂಬಾನ್ ಆಗಿರ್ಬೋದು, ನಾರ್ತ್ ಕೊರಿಯಾ, ಚೈನಾ, ಆಮೇಲೆ ರಷ್ಯಾ, ಈ ಎಲ್ಲ ಕಂಟ್ರೀಸ್ ಒಳಗೆ ಏನು ಸೋಷಲಿಸಮ್ ಫಾಲೋ ಮಾಡ್ತಾರೆ ಅದೆಲ್ಲದಕ್ಕಿಂತ ಭಾಳ ಡಿಫ್ರೆಂಟ್ ಐತೆ. ನಮ್ಮದು ಡೆಮೊಕ್ರಾಟಿಕ್ ಸೋಷಲಿಸಮ್. ಸೊಸೈಟಿನ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ನಾವೆಲ್ಲ ಪಾಲಿಸಿ ಫಾಲೋ ಮಾಡ್ತೀವಿ. ಇದನ್ನು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ಪ್ರಿಯಂಬಲಲ್ಲಿ ಹಾಕಿದ್ದಾರೆ. ಮೊದಲೇ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ ಇದು. ಆಮೇಲೆ ಇರಲಿಲ್ಲ ಅಂಥೇಳಿ ಸೋಷಲಿಸ್ಟ್ ಪ್ಯಾಟ್ರನ್ ನಮ್ಮಲ್ಲಿ ಇದ್ದೇ ಇಲ್ಲ ಅಂತಲ್ಲ. ನಮ್ಮ ಡಿ ಪಿ ಎಸ್ ಪಿ ಇದೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅದರಲ್ಲಿರುವಂಥ ಎಷ್ಟೊಂದು ಪ್ರೊವಿಷನ್ಸು ಸೋಷಲಿಸ್ಟ್ ಪ್ಯಾಟ್ರನ್ನ ರಿಪ್ರೆಸೆಂಟ್ ಮಾಡ್ತಿದ್ವು. ಆಮೇಲೆ ಇದು 76ಅಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ. ಬಟ್ ಕಾಂಗ್ರೆಸ್ದವರು 1955 ಅವಧಿ ಸೆಷನ್ ಏನಿತ್ತಲ್ಲ ಅಲ್ಲಿ ಸೋಷಲಿಸ್ಟ್ ಪ್ಯಾಟ್ರನ್ ಆಫ್ ಸೊಸೈಟಿ ಅಂಥೇಳಿ ನಮ್ಮ ಕಂಟ್ರಿನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಂಥೇಳಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಿರಲ್ಲ ಆಲ್ರೆಡಿ. ಆಮೇಲೆ ನಮ್ಮ ಇಂಡಿಯನ್ ಸೋಷಲಿಸಮ್ ಏನಿದೆಲ್ಲ ಇದು ಬ್ಲೆಂಡ್ ಆಫ್ ಮಾರ್ಕ್ಸಿಸಮ್ ಆ್ಯಂಡ್ ಗಾಂಧಿನಿಸಮ್. ಗಾಂಧಿ ತತ್ವಗಳು ಮತ್ತು ಮಾರ್ಕ್ಸ್ದು ಚಿಂತನೆಗಳು ಎರಡೂ ಮಿಕ್ಸ್ ಮಾಡಿ ನಮ್ಮ ಸೋಷಲಿಸಮ್ನ ನಾವು ಮಾಡೀವಿ. ಬಟ್ ರೀಸೆಂಟಾಗಿ ಅಂದರೆ 1991 ಎಕನಾಮಿಕ್ ಪಾಲಿಸಿ ಏನು ಬಂತಲ್ಲ ಅದು ಇಂಡಿಯನ್ ಸ್ಟೇಟ್ದು ಸೋಷಲಿಸ್ಟಿಕ್ ಕ್ರೆಡೆನ್ಷಿಯಲ್ಸ್ ಏನಿತ್ತಲ್ಲ ಅದು ಬೈ ಆ್ಯಂಡ್ ಲಾರ್ಜ್ ಸ್ವಲ್ಪ ಡೈಲ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದಲ್ಲಿ. ಸೆಕ್ಯುಲರ್ ಇದು ಕೂಡ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976ಇಂದ ಇಂಟ್ರಡ್ಯೂಸ್ ಮಾಡಿವಿ. ಆಮೇಲೆ ಆರ್ಟಿಕಲ್ಸ್ 25 28 ಇದು ಸೆಕ್ಯುಲರಿಸಮ್ದು ರೆಪ್ರೆಸೆಂಟ್ ಮಾಡ್ತೈತೆ. ಅಂದರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರ್ ವರ್ಡ್ ಇರಲಿಲ್ಲ ಪ್ರಿಯಂಬಲಲ್ಲಿ. ಹಂಗಂತ ಹೇಳಿ ನಾವು ಸೆಕ್ಯುಲರ್ ಇದ್ದಿಲ್ಲ ಅಂತಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಅಂಥ ಪ್ರೊವಿಷನ್ಗಳನ್ನು ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ 25 to 28 ಅಲ್ಲಿ ಆ ಪ್ರೊವಿಷನ್ಸ್ ಎಲ್ಲ ಇಟ್ಟಿದ್ರು. ಆಮೇಲೆ ನಮ್ಮ ಸೆಕ್ಯುಲರಿಸಮ್ ಇದೆಲ್ಲ ಭಾಳ ಪಾಸಿಟಿವ್ ಕಾನ್ಸೆಪ್ಟ್ ಇದು. ವೆಸ್ಟ್ ಟೈಪ್ ಅಲ್ಲ. ವೆಸ್ಟಲ್ಲಿ ಏನಂದರೆ ಪಾಲಿಟಿಕ್ಸ್ನ ರಿಲಿಜನ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಹಾಗಲ್ಲ. ಏನಂದರೆ ಅವು ಯಾವುದೇ ರಿಲಿಜನ್ನ ರೆಕಗ್ನೈಸ್ ಮಾಡಲ್ಲ ವೆಸ್ಟು. ಬಟ್ ನಮ್ಮಲ್ಲಿ ಎಲ್ಲ ರಿಲಿಜನ್ನು ರೆಕಗ್ನೈಸ್ ಮಾಡ್ತೀವಿ. ಎಲ್ಲ ರಿಲಿಜನ್ಗೂ ಸೇಮ್ ಸ್ಟೇಟಸ್ ಸಪೋರ್ಟು ಅಂದರೆ ಗೌರ್ಮೆಂಟಿಂದ ಸಿಗ್ತದೆ. ನಮ್ಮಲ್ಲಿ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಇದೆ. ಆಮೇಲೆ ಡೆಮೊಕ್ರಾಟಿಕಲ್ಲಿ ನಾವೇನು ಫಾಲೋ ಮಾಡ್ತೀವಿ ಅಂದರೆ ಡಾಕ್ಟ್ರಿನ್ ಆಫ್ ಪಾಪ್ಯುಲರ್ ಸೋವರ್ನಿಟಿ. ಅಂದರೆ ಏನು ಗೊತ್ತಾ, ಸುಪ್ರೀಂ ಪವರ್ ಪೀಪಲ್ ಹತ್ರನೇ ಇದೆ. ಅಂದರೆ ನಾವು ಎಲ್ಲ 130 ಕೋಟಿ ಜನ ಎಲ್ಲರೂ ಹೋಗಿ ಪಾರ್ಲಿಮೆಂಟಲ್ಲಿ ಕೊಡೋಕ್ಕಾಗಂಗಿಲ್ಲ. ಅದರಲ್ಲಿ ನಮ್ಮಲ್ಲೇ ಇರುವಂಥ ಒಬ್ಬರನ್ನ ರೆಪ್ರೆಸೆಂಟೇಟಿವ್ಸ್ನ ಅಲ್ಲಿ ಕಳಿಸಿರ್ತೀವಿ. ನಮ್ಮ ಪರವಾಗಿ ನೀನು ಕೆಲಸ ಮಾಡ ಅಂಥೇಳಿ ನಾವು ಕಳಿಸಿರ್ತೀವಿ. ಹೀಗಾಗಿ ಅವ್ರೇನು ಕೆಲಸ ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ 5 ಇಯರ್ಸ್ಗೆ ಎಲೆಕ್ಷನ್ ಬಂದು ಅವ್ರನ್ನ ಸೋಲಿಸ್ಬೋದು ನಾವು. ಹಂಗಾಗಿ ಸುಪ್ರೀಂ ಪವರ್ ಪೀಪಲ್ ಇದೆ ಅಂಥೇಳಿ ಡಾಕ್ಟ್ರಿನ್ ಆಫ್ ಪಾಪ್ಯುಲರ್ ಸೋವರ್ನಿಟಿ ಅಂತ ಕರೀತಾರೆ ಇದಕ್ಕೆ. ಅಂದರೆ ನಮ್ಮಲ್ಲಿ ಬರೀ ಪೊಲಿಟಿಕಲ್ ಡೆಮೋಕ್ರಸಿ ಅಷ್ಟೇ ಅಂತಲ್ಲ, ಸೋಷಿಯಲ್ ಮತ್ತು ಎಕನಾಮಿಕ್ ಡೆಮೋಕ್ರಸಿ ಕೂಡ ಫಾಲೋ ಮಾಡ್ತೀವಿ ನಾವು. ಅದಾದಮೇಲೆ ಡೆಮೋಕ್ರಸಿಯಲ್ಲಿ 2 ಟೈಪ್ಸ್ ಇದೆ. ಒಂದು ಡೈರೆಕ್ಟ್ ಡೆಮೋಕ್ರಸಿ, ಆಮೇಲೆ ಇಂಡೈರೆಕ್ಟ್ ಡೆಮೋಕ್ರಸಿ ಅಂಥೇಳಿ. ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಜನನೇ ಎವ್ರಿ ಬಿಲ್, ಎವ್ರಿ ರೂಲ್ಸ್ ರೆಗ್ಯುಲೇಷನ್ಸ್ ಮೇಲೆ ಓಟ್ ಹಾಕ್ತಾರೆ. ಅದರದ್ದು ಏನೇನು ಕೀ ಟೆಕ್ನಿಕ್ಸ್ ಅಂದರೆ ರೆಫ್ರೆಂಡಮ್ ಅಂತ ಇದೆ ನೋಡಿ. ರೆಫ್ರೆಂಡಮ್, ಇನಿಷಿಯೇಟಿವ್, ರೀಕಾಲ್, ಪ್ಲೆಬಿಸೈಟ್, ಈ ಥರದ್ದು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ನೋಡಿ ಡೈರೆಕ್ಟ್ ಡೆಮೋಕ್ರಸಿಲಿ. ಫಾರ್ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡಲ್ಲಿ. ನಮ್ಮದು ಇಂಡೈರೆಕ್ಟ್ ಡೆಮೋಕ್ರಸಿ, ಇದನ್ನು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತಲೇ ಕರಿತೀವಿ. ಇದರಲ್ಲಿ 2 ಟೈಪ್ ಇರುತ್ತೆ. ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇನ್ನೊಂದು ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಂತೇಳಿ. ನಮ್ಮದು ಪಾರ್ಲಿಮೆಂಟ್ ಇದೆ, US ಪ್ರೆಸಿಡೆನ್ಷಿಯಲ್ ಇದೆಲ್ಲ ಆ ಥರ ಡೆಮೋಕ್ರಸಿ. ಅದಾದಮೇಲೆ ರಿಪಬ್ಲಿಕಲ್ಲಿ ರಿಪಬ್ಲಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪಾಲಿಟಿಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಮೊನಾರ್ಕಿಕ್ ಪಾಲಿಟಿ, ಆಮೇಲೆ ಇನ್ನೊಂದು ರಿಪಬ್ಲಿಕ್ ಪಾಲಿಟಿ. ಮೊನಾರ್ಕಿಕ್ ಪಾಲಿಟಿ ಅಂತಂದರೆ ಹೆಡ್ ಆಫ್ ದ ಸ್ಟೇಟ್ ಇರ್ತಾರಲ್ಲ ಅವ್ರು ಹೆರಿಡಿಟ್ರಿ ಇರುತ್ತೆ ಅವ್ರದ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅದೀನಿ ಅಂತಂದರೆ ನೆಕ್ಸ್ಟ್ ನನ್ನ ಮಗಳು, ನೆಕ್ಸ್ಟ್ ಅವ್ರ ಮಗಳು, ನೆಕ್ಸ್ಟ್ ಅವ್ರ ಮಗ, ಈ ಥರ ಹೆರಿಡಿಟ್ರಿ ಪೊಸಿಷನ್ಸ್ ಇರುತ್ತೆ. ಬಟ್ ರಿಪಬ್ಲಿಕಲ್ಲಿ ಹೆಡ್ ಆಫ್ ದ ಸ್ಟೇಟ್ ಆಲ್ವೇಸ್ ಎಲೆಕ್ಟೆಡ್ ಇರ್ತಾರೆ. ಅಂದರೆ ಒಬ್ಬ ಸಮಾಜದಲ್ಲಿರ್ತಕ್ಕಂಥ ಕಡೆ ವ್ಯಕ್ತಿ ಕೂಡ ನಾನು ಈ ಕಂಟ್ರಿ ಪ್ರೆಸಿಡೆಂಟ್ ಆಗ್ಬೋದು ಅಂಥೇಳಿ ಅಸ್ಪೈರ್ ಮಾಡ್ಬೋದು. ಅದಕ್ಕೆ ರಿಪಬ್ಲಿಕ್ ಅಂತಾರೆ. ಸೊ ಹಂಗಾಗಿ ಆ ಥರ ಪಾಲಿಟಿಯಲ್ಲಿ ಒಂದು ಮೊನಾರ್ಕಿಕ್, ಇನ್ನೊಂದು ರಿಪಬ್ಲಿಕ್. ಇಂಡಿಯನ್ದು ರಿಪಬ್ಲಿಕ್ ಹೆಂಗಂದರೆ ಏನಂದರೆ ಈಗ ಹೇಳಿದ್ವಲ್ಲ, ಪೊಲಿಟಿಕಲ್ ಸೋವರ್ನಿಟಿ ಇನ್ ದ ಪೀಪಲ್, ಆಮೇಲೆ ಅಬ್ಸೆನ್ಸ್ ಆಫ್ ಎನಿ ಪ್ರಿವಿಲೇಜ್ ಕ್ಲಾಸ್. ಯಾರು ಬೇಕಾದರೂ ಎಲೆಕ್ಷನ್ ನಿಲ್ಬೋದು, ಏನೋ ಪ್ರಿವಿಲೇಜೇಷನ್ ಇರೋಂಗಿಲ್ಲ ಅಲ್ಲಿ.
ಅದಾದಮೇಲೆ ಜಸ್ಟಿಸ್ ಇದೇನಂತಂದರೆ ಇದರಲ್ಲಿ 3 ಟೈಪ್ ಬರುತ್ತೆ ಜಸ್ಟಿಸಲ್ಲಿ. ಏನಂದರೆ ನ್ಯಾಯ ಅಂತ ಕರಿತೀವಲ್ಲ, ಸೋಷಿಯಲ್ ಸಾಮಾಜಿಕ ನ್ಯಾಯ, ಆಮೇಲೆ ಎಕನಾಮಿಕ್, ಪೊಲಿಟಿಕಲ್. ಅಂದರೆ ಇವನ್ನ ಅಚೀವ್ ಮಾಡ್ಬೇಕಂತಂದರೆ ನಮ್ಮಲ್ಲಿ ಏನಾದರೂ ಪ್ರೊವಿಷನ್ಸ್ ಇದಾವೆ ಅಂತಂದರೆ ಫಂಡಮೆಂಟಲ್ ರೈಟ್ಸಲ್ಲಿ DPSPಯಲ್ಲಿ ಪ್ರೊವಿಷನ್ಸ್ ಇದೆ ಇದ್ರ ರಿಲೇಟೆಡ್. ಏನಂದರೆ ಸೋಷಿಯಲ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ತರಬೇಕಂತಂದರೆ ಅದು ಫಂಡಮೆಂಟಲ್ ರೈಟ್ಸಲ್ಲಿದೆ. ಎಕನಾಮಿಕ್ ಜಸ್ಟಿಸ್ ಸಲುವಾಗಿ DPSPಯಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಇದೆ. ಇದನ್ನು ನಾವು ರಷ್ಯನ್ ರೆವಲ್ಯೂಷನ್ 1917 ಇದನ್ನು ಇನ್ಸ್ಪಿರೇಷನ್ ತೊಗೊಂಡಿವಿ ನಾವು ಈ ವರ್ಡ್ನ ಜಸ್ಟಿಸ್ನ. ಆಮೇಲೆ ಲಿಬರ್ಟಿ ಇಂಡಿವಿಜುವಲ್ ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಅವ್ರಿಗೆ ಏನಂತಾರಲ್ಲ, ಏನೋ ಅಡೆತಡೆ ಇರಬಾರ್ದು ಅವ್ರಿಗೆ. ಹಂಗಂತೇಳಿ ಏನು ಬೇಕಾದರೂ ಮಾಡೋಂಗಿಲ್ಲ. ಮಾತಾಡೋಕ್ಕೆ ಫ್ರೀಡಮ್ ಐತೆ ಅಂಥೇಳಿ ಬೇರೆಯವ್ರಿಗೆ ಡಿಫೇಮ್ ಆಗುವಂಗೇನು ಮಾತಾಡೋಂಗಿಲ್ಲ. ಅದರ ರಿಸ್ಟ್ರಿಕ್ಷನ್ಸ್ ಇರ್ತಾವೆ. ಅದು ಅಂದರೆ ಲಿಬರ್ಟಿ ಅಂಥೇಳಿ ಕೊಟ್ಟಾರಂತ ಅದೇನು ಲೈಸೆನ್ಸ್ ಅಲ್ಲ ಹೆಂಗೆ ಬೇಕಂಗೆ ಬಿಹೇವ್ ಮಾಡೋಕ್ಕೆ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಸರ್ಟೆನ್ ಲಿಮಿಟೇಷನ್ಸ್. ಆಮೇಲೆ ಈ ಪ್ರಿಯಂಬಲ್ ಇದೆಯಲ್ಲ, ಇದು ಫಂಡಮೆಂಟಲ್ ರೈಟ್ಸಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ ಅದು ಅಬ್ಸಲ್ಯೂಟ್ ಅಲ್ಲ, ಜಸ್ಟ್ ಕ್ವಾಲಿಫೈಡ್ ಇರುತ್ತೆ. ಆಮೇಲೆ ಈ ವರ್ಡ್ನ ನಾವು ಫ್ರೆಂಚ್ ರೆವಲ್ಯೂಷನ್ನಿಂದ ತೊಗೊಂಡಿದ್ದೀವಿ. ಫ್ರೆಂಚ್ ರೆವಲ್ಯೂಷನ್ ನಿಮ್ಗೆ ಗೊತ್ತಿದ್ದಂಗೆ 1789 to 1799ವರೆಗೂ ಇತ್ತು. ಅದರಿಂದ ಈ ಲಿಬರ್ಟಿ ಇನ್ಸ್ಪಿರೇಷನ್ನ ಡ್ರಾ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಈಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತಂದರೆ ಇಲ್ಲಿ ಯಾರಿಗೂ ಸ್ಪೆಷಲ್ ಪ್ರೊವಿಷನ್ ಇಲ್ಲ. ಆಮೇಲೆ ಈ ಹೋಲ್ ಸೊಸೈಟಿಯಲ್ಲಿ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಆನ್ ದ ಬೇಸಿಸ್ ಆಫ್ ಜೆಂಡರ್ ಇರ್ಬೋದು, ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟು, ರಿಲಿಜನ್, ಸ್ಕಿನ್ ಕಲರ್, ಎಥ್ನಿಸಿಟಿ, ಯಾವ್ದು ಬೇಸಿಸ್ ಮೇಲೆ ಇಲ್ಲ ಎಲ್ಲರೂ ಈಕ್ವಲ್ ಅನ್ನೋದೊಂದು ಕಾನ್ಸೆಪ್ಟನ್ನ ಇಟ್ಟಾರೆ. ಆಮೇಲೆ ಯಾರನ್ನೂ ಸ್ಟೇಟ್ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ಈಕ್ವಾಲಿಟಿಗೆ ಮತ್ತು ರಿಸರ್ವೇಷನ್ಗೆ ಕಾನ್ಫ್ಲಿಕ್ಟ್ ಬಂದುಬಿಡುತ್ತೆ. ಏನಂದರೆ ನೀವು ಈಕ್ವಲ್ ಅಂತ ಹೇಳಾಕತ್ತೀರಿ, ಬಟ್ ಸ್ವಲ್ಪ ಜನನ್ನೆಲ್ಲ ನೀವು ರಿಸರ್ವೇಷನ್ ಕೊಟ್ಟು ಮುಂದೆ ಕಳ್ಸೋಕೊಂತೀರಿ. ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಏನಾಯ್ತು ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಂತಂದರೆ ಫ್ರೀಡಮ್ ಸಿಕ್ಕಾಗ ಒಂದಿಷ್ಟು ಸರ್ಟೆನ್ ಸೆಕ್ಷನ್ ಆಫ್ ದ ಸೊಸೈಟಿ ಏನಿರುತ್ತಲ್ಲ ಅವರು ಭಾಳ ಹಿಂದುಳಿದು ಬಿಟ್ಟಿದ್ರು. ಹಂಗಾಗಿ ಡಿಸ್ಕ್ರಿಮಿನೇಷನ್ ಹಾಕ್ಕೊಂತ ಹಿಸ್ಟಾರಿಕಲ್ ರೀಸನ್ಸ್ ಇತ್ತು. ಹಾಗಾಗಿ ರೇಸ್ ಲೈನ್ ಏನಿತ್ತಲ್ಲ ಅದು ಈಕ್ವಲ್ ಇರಲಿಲ್ಲ. ರೇಸ್ ಲೈನ್ ಈಕ್ವಲ್ ಮಾಡ್ಬೇಕಂತೇಳಿ ಕೆಲವೊಂದು ಜನರಿಗೆ ಸ್ಟೇಟ್ ಪುಷ್ ಮಾಡಿ ರಿಸರ್ವೇಷನ್ ಕೊಟ್ಟು ಮುಂದೆ ತರಬೇಕಾಗುತ್ತೆ. ಹಾಗಾಗಿ ಓಪನ್ ಕಾಂಪಿಟೇಷನ್, ಈಕ್ವಾಲಿಟಿ ಹಂಗೆ ಬರಲಿ ಅಂಥೇಳಿ ಅದು ಪಾಸಿಟಿವ್ ಇಂಟರ್ಪ್ರಿಟೇಷನ್ದು ಈಕ್ವಾಲಿಟಿ ಇದೆ ವರ್ಡ್. ಅದು ಈಕ್ವಾಲಿಟಿ ತರಬೇಕಂದ್ರೆ ಅದು ರಿಸರ್ವೇಷನ್ ಕೊಡಲೇಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಇದರಲ್ಲಿ 3 ಟೈಪ್ ಬರುತ್ತೆ: ಸಿವಿಕ್ ಇಕ್ವಾಲಿಟಿ, ಪೊಲಿಟಿಕಲ್, ಎಕನಾಮಿಕ್. ಸಿವಿಕ್ ಮತ್ತು ಪೊಲಿಟಿಕಲ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ ಥ್ರೂ ಅಚೀವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಎಕನಾಮಿಕ್ ಇಕ್ವಾಲಿಟಿ ಇದೆಲ್ಲ ಇದು ಬರೋದು ಅಷ್ಟು ಈಸಿ ಅಲ್ಲ. ನಮ್ದು ಏನಂತಾರೆ ಈ ಉಳುವವನೇ ಭೂಮಿ ಒಡೆಯ ಅದೆಲ್ಲ ಕಾನ್ಸೆಪ್ಟ್ ಇದೆಲ್ಲ ಆ ಎಕನಾಮಿಕ್ ಇಕ್ವಾಲಿಟಿ ತರಬೇಕಂತಲೇ ಲ್ಯಾಂಡ್ ರಿಫಾರ್ಮ್ಸ್ ಎಲ್ಲ ತೊಗೊಂಬಂದು ಅದ್ರ ಸಲುವಾಗಿ. ಬಟ್ ಇದನ್ನು ಅಚೀವ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆಮೇಲೆ ಫಂಡಮೆಂಟಲ್ ರೈಟ್ ಆ್ಯಂಡ್ DPSP ಟ್ರೈ ಟು ಅಚೀವ್ ಇಟ್. ದೆರ್ ಆರ್ ಸೋ ಮೆನಿ ಪ್ರೊವಿಷನ್ಸ್. ಆಮೇಲೆ ಫ್ರೆಟರ್ನಿಟಿ ಬಗ್ಗೆ ಏನು ಹೇಳುತ್ತಂದರೆ ಸೆನ್ಸ್ ಆಫ್ ಬ್ರದರ್ಹುಡ್. ಅಂದರೆ ಇದನ್ನು ಯಾವ ಎಲಿಮೆಂಟ್ ಥ್ರೂ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತಂದರೆ ನೋಡಿ, ಸಿಂಗಲ್ ಸಿಟಿಜನ್ಶಿಪ್. ನಾವೆಲ್ಲರೂ ಭಾರತೀಯರು ಒಂದೇ ಅಂತ ಹೇಳ್ತೀವಿ. ನಾವು ಒಬ್ಬರು ತಮಿಳ್ನಾಡವರು ಕನ್ನಡಿಗರು ಕುಂತಾಗ ಆ ಫೀಲಿಂಗ್ ಬರಲ್ಲ ನಮ್ಗೆ. ಅಂದರೆ ಇವ್ನು ಯಾರೋ ಬೇರೆ ಅದನ್ನು ಅಂತಲ್ಲ, ನಾವೆಲ್ಲ ಭಾರತೀಯರು ಅನ್ನೋ ಕಾನ್ಸೆಪ್ಟ್, ಆ ಬ್ರದರ್ಹುಡ್ ಕಾನ್ಸೆಪ್ಟ್ ತರೋದು ಥ್ರೂ ಸಿಂಗಲ್ ಸಿಟಿಜನ್ಶಿಪ್. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಒಳಗೂ ಒಂದಿಷ್ಟು ಪ್ರೊವಿಷನ್ಸ್ ಇದಾವೆ. ಆ ಪ್ರೊವಿಷನ್ಸಿಂದ ಆ ಬ್ರದರ್ಹುಡ್ ಫೀಲಿಂಗ್ ಬರುತ್ತೆ. ಅದಾದಮೇಲೆ ಇಲ್ಲಿ 2 ಥಿಂಗ್ಸನ್ನ ಅಶ್ಯೂರ್ ಮಾಡೋದು ಫ್ರೆಟರ್ನಿಟಿಯಲ್ಲಿ. ಏನಂದರೆ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್, ಯಾರಿಗೂ ಕಡಿಮೆ ಇಲ್ಲ, ನಮ್ಮಷ್ಟಕ್ಕೆ ನಾವೇ ರಾಜ್ಯ ಇದ್ದಂಗೆ, ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ಆಮೇಲೆ ಅದ್ರ ಜೊತೆಗೆ ಏನಂದರೆ ನೀವೇ ಜಾಸ್ತಿ ಅಲ್ಲ, ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದ ನೇಷನ್ ಕೂಡ ಇಂಪಾರ್ಟೆಂಟ್. ಇವೆರಡು ಥಿಂಗ್ಸ್ನ ಈ ಫ್ರೆಟರ್ನಿಟಿಯಲ್ಲಿ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವೆಲ್ಲರೂ ಒಂದೇ ಅನ್ಕೊಂತ ನಾವೆಲ್ಲರೂ ಯಾರ ಮಕ್ಕಳು ಅಂದರೆ ಭಾರತ ಮಾತೆ ಮಕ್ಕಳು ಅಂತ ಹೇಳ್ತೀವಲ್ಲ. ಹಾಗಾಗಿ ಅದು ಒಂದು ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಬರುತ್ತೆ. ಅದಾದಮೇಲೆ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದ ನೇಷನ್ನು ಬರುತ್ತೆ ಅಲ್ಲಿ. ಆಮೇಲೆ ಇಂಟೆಗ್ರಿಟಿ ವರ್ಡ್ ಇದೆಲ್ಲ ಇದನ್ನು ಕೂಡ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976ಇಂದ ಇಂಟ್ರಡ್ಯೂಸ್ ಮಾಡಿದ್ದೇವೆ ನಾವು. ಅದಾದಮೇಲೆ ಪ್ರಿಯಂಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂಥೇಳಿ ಎಷ್ಟು ಸಲ ಸುಪ್ರೀಂ ಕೋರ್ಟಿಗೆ ಕೇಸ್ ತೊಗೊಂಡೋಗಿದ್ರು. ಯಾಕಂದರೆ ಪ್ರಿಯಂಬಲ್ ಒಂದು ಕಡೆ ಇದೆ, ಕಾನ್ಸ್ಟಿಟ್ಯೂಷನ್ ಒಂದು ಕಡೆ ಇದೆ. ಹೆಂಗೆ ಇದು ಅದ್ರ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಇದನ್ನ ಅಮೆಂಡ್ಮೆಂಟ್ ಮಾಡ್ಬೇಕಾ ಇಲ್ಲ ಅನ್ನೋದೆಲ್ಲ ಕಾನ್ಸೆಪ್ಟನ್ನ ಇದು ಮಾಡಿದರು. 1960 ಒಳಗಡೆ ಬೇರುಬಾರಿ ಯೂನಿಯನ್ ಕೇಸ್ ಅಂಥೇಳಿ ಒಂದು ಕೇಸಲ್ಲಿ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ದವ್ರು ಹೇಳಿದರು.
ಅದಾದಮೇಲೆ 1973 ಕೇಶವಾನಂದ ಭಾರತಿ ಕೇಸಲ್ಲಿ ಇಲ್ಲ ಇದು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಮೆಂಡೆಬಲ್ ಅಂತ ಹೇಳಿದರು. 1976 ಅಮೆಂಡ್ಮೆಂಟ್ ಮಾಡಿದ್ದು ನೋಡಿದ್ದೀವಿ ನಾವು. 3 ಹೊಸ ವರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು ಸೋಷಲಿಸ್ಟು, ಸೆಕ್ಯುಲರ್, ಇಂಟಿಗ್ರಿಟಿ 3 ವರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ 1995 ಕೂಡ LIC ಆಫ್ ಇಂಡಿಯಾ ಕೇಸಲ್ಲಿ ಕೂಡ ಇದನ್ನು ರೀಇಟ್ರೇಟ್ ಮಾಡಿದ ಸುಪ್ರೀಂ ಕೋರ್ಟರು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಹಾಗಾಗಿ ಪ್ರಿಯಂಬಲ್ ಬಗ್ಗೆ ತಿಳ್ಕೊಬೇಕಾದ ಎಲ್ಲನೂ ಫುಲ್ ಡೀಟೇಲ್ ಆಗಿ ನಾವು ಇದರಲ್ಲಿ ತಿಳ್ಕೊಂಡಿದ್ದೀವಿ ಲೆಕ್ಚರಲ್ಲಿ. ಸೊ ಇಫ್ ಯು ಲೈಕ್ ದ ಲೆಕ್ಚರ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.